ಕಲ್ಲಲ್ಲಿ ಅಗ್ನಿ ಅಡಗಿದೆ, ಹಾಲಲ್ಲಿ ತುಪ್ಪ ಅಡಗಿದೆ. ಅದೃಶ್ಯ ವಾಗೀಪ ಗುಹೇಶ್ವರ ಅಲ್ಲಮ ಪ್ರಭು ಹೇಳಿರುವ ವಚನದಂತೆ ಮೇಲ್ನೋಟಕ್ಕೆ ಕಲ್ಲಿನ ರಾಶಿಯಂತೆ ಕಾಣುವ ನಮ್ಮ ಕೂಡ್ಲಿಗಿಯ ಪಕ್ಕದಲ್ಲೇ ಇರತಕ್ಕಂತಹ ಸಿದ್ದಯ್ಯನ ಗುಡ್ಡ ಅನೇಕ ವಿಸ್ಮಯಕಾರಿ ಅದ್ಭುತವಾದಂತಹ ಐತಿಹ್ಯ ಹೊಂದಿರತಕ್ಕಂತಹ ಸ್ಥಳವಾಗಿದೆ. ಇದು ಉಜ್ಜಯಿನಿಯಿಂದ ಬಂದ ಜಗದ್ಗುರುಗಳು ಹಾಗೂ ಜರ್ಮಲಿಯ ಪಾಳೆಗಾರರಿಗೆ ನೇರವಾಗಿ ಸಂಬಂಧವನ್ನು ಸೂಚಿಸುವ, ಉಜ್ಜಯಿನಿ ಪೀಠದ ಮಠಕ್ಕೆ ಸಂಬಂಧ ಸೂಚಿಸುವ ಒಂದು ರೋಚಕವಾದಂತಹ ಕಥೆಯನ್ನು ಒಳಗೊಂಡಿರ್ತಕ್ಕಂತಹ ಸ್ಥಳ ಈ ನಮ್ಮ ಸಿದ್ದಯ್ಯನ ಗುಡ್ಡ. ಇತಿಹಾಸದ ಪುಟಗಳಲ್ಲಿ ಮರೆತು ಹೋಗುತ್ತಿರುವ ಕೆಲವು ಕಥೆಗಳನ್ನು ಬೆಳಕಿಗೆ ತರುವ ಪ್ರಯತ್ನ ನನ್ನದಾಗಿದೆ. ಅದು ವಿಶೇಷವಾಗಿ ನಮ್ಮ ಕೂಡ್ಲಿಗಿಗೆ ಸಂಬಂಧಪಟ್ಟಂತೆ. ಕೂಡ್ಲಿಗಿಯ ಪಕ್ಕದಲ್ಲಿರ್ತಕ್ಕಂಥ ಸಿದ್ದಯ್ಯನ ಗುಡ್ಡದ ರೋಚಕ ಕಥೆಯ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ಹಿರಿಯ ತಲೆಗಳು ಈಗ ದೂರವಾಗುತ್ತಿವೆ. ಅವರಿಂದ ತಿಳಿದಿರತಕ್ಕಂತಹ ಕೆಲವು ವಿಚಾರಗಳು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಹಿರೇಮಠ ವಿದ್ಯಾಪೀಠ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರು, ಕವಿಗಳು ಹಾಗೂ ಹವ್ಯಾಸಿ ಬರಹಗಾರರಾದಂತಹ ಶ್ರೀ ಸಿದ್ದರಾಮ್ ಹಿರೇಮಠ ಅವರೊಂದಿಗೆ ಸಿದ್ದಯ್ಯನ ಗುಡ್ಡದ ವಿಶಿಷ್ಟ ಮತ್ತು ಇಲ್ಲಿರ್ತಕ್ಕಂಥ ಸ್ವಾರಸ್ಯಕರ ಐತಿಹ್ಯವನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೇನೆ. ಬನ್ನಿ, ಅವರೊಂದಿಗೆ ಸಿದ್ದಯ್ಯನ ಗುಡ್ಡದ ಬಗ್ಗೆ ಯಾವ ರೀತಿ ಇಲ್ಲಿ ಐತಿಹ್ಯ ಇದೆ, ಇದರ ವಿಶೇಷತೆ ಏನು ಅಂತಕ್ಕಂಥದ್ದು ತಿಳ್ಕೊಳ್ಳೋಣ. ಇಲ್ಲಿ ನಮ್ಮ ಕೂಡ್ಲಿಗಿ ಹತ್ರ ಇರತಕ್ಕಂಥ ಸಿದ್ದಯ್ಯನ ಬೆಟ್ಟ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳ್ತಕ್ಕಂಥದ್ದು, ಇದು ಸಿದ್ದೇಶ್ವರ ಬೆಟ್ಟ. ಸಿದ್ದೇಶ್ವರ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಆ ಜರಿಮಲೆ ಪಾಳೆಗಾರರ ಆಳ್ವಿಕೆ ಸಂದರ್ಭದಲ್ಲಿ ಅವಾಗೇನಾಯ್ತು, ಒಂದು ಸಲ ಉಜ್ಜಯಿನಿಯ ಅಂದ್ರೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಉಜ್ಜಯಿನಿ, ಅಲ್ಲಿಯ ಸ್ವಾಮೀಜಿಯವರು ಇಲ್ಲಿಗೆ ಬಂದಾಗ, ಸಂಚಾರದಲ್ಲಿದ್ದಾಗ ಆಕಸ್ಮಿಕವಾಗಿ ಪಾಳೆಗಾರರ ಒಂದು ಬಾಣ, ಅವರು ಬಿಟ್ಟಂಥ ಬಾಣ ಅವ್ರ ತಲೆಗೆ ನಾಟ್ತದೆ, ಸ್ವಾಮೀಜಿಯವರ ತಲೆಗೆ ನಾಟ್ತದೆ. ಅವಾಗ ಏನಪ್ಪ ಅಂತಂದ್ರೆ, ಸ್ವಾಮೀಜಿಯವರಿಗೆ ಕೋಪ ಬಂದು ಅವ್ರೇನ್ ಮಾಡ್ತಾರೆ, ಪಾಳೆಗಾರರಿಗೆ ಒಂದು ಶಾಪವನ್ನು ಕೊಡ್ತಾರೆ. ಇದು ಐತಿಹ್ಯ, ಶಾಪ ಕೊಡ್ತಾರೆ. ಆದ್ರೂ ಸಹಿತ ಪಾಳೆಗಾರರು ಒಂದು ಉಪಚಾರ ಮಾಡ್ತಾರೆ. ಸ್ವಾಮೀಜಿಯವರ ತಪ್ಪಾಯ್ತು, ನಂದು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಆ ಬಾಣವನ್ನು ತೆಗೆದು ಎಲ್ಲ ರಕ್ತ ಎಲ್ಲ ಒರೆಸಿ ಅವ್ರಿಗೆ ತಲೆಗೆ ಎಣ್ಣೆಯನ್ನು ಹಚ್ಚಿ ಉಪಚಾರವನ್ನು ಮಾಡ್ತಾರೆ. ಆದರೂ ಸಹಿತ ಆ ಒಂದು ಶಾಪ ಏನಿದೆ ಪಾಳೆಗಾರರಿಗೆ, ಅವ್ರು ಹೇಳ್ತಾರೆ, ಆಯ್ತು ಕ್ಷಮಿಸಿದೀನಿ, ಆದ್ರೆ ಯಾವುದೇ ಕಾರಣಕ್ಕೂ ನಾನಿರುವಂತ ಸ್ಥಳಕ್ಕೆ ನೀವು, ನಿಮ್ಮ ವಂಶಜರು ಯಾರು ಬರುವಂತಿಲ್ಲ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ಏನಪ್ಪಾ ಅಂತಂದ್ರೆ, ಜರಿಮಲೆ ಪಾಳೆಗಾರರ ವಂಶದವ್ರು ಏನಿದ್ದಾರೆ ಇವತ್ತಿಗೂ ಸಹಿತ ಉಜ್ಜಯಿನಿಯ ಪ್ರದೇಶಕ್ಕೆ ಹೋಗಲ್ಲ, ನಿಷೇಧ. ಆದ್ರೆ ಅವ್ರ ಬಗ್ಗೆ ತಾವು ಮಾಡಿರ್ತಕ್ಕಂಥ ತಪ್ಪನ್ನು ಸರಿಪಡಿಸ್ಕೋಬೇಕಲ್ಲ, ಅದಕ್ಕಾಗಿ ಏನ್ ಮಾಡಿದ್ರು, ಅವರು ಪಾಳೆಗಾರರು ತಮ್ಮ ಪರವಾಗಿ ಪ್ರತಿ ವರ್ಷ ಏನು ಉಜ್ಜಯಿನಿಯ ತೈಲಾಭಿಷೇಕ ನಡೀತದೆ, ಅದಕ್ಕಾಗಿ ಏನಪ್ಪಾ ಅಂದ್ರೆ ಆ ತೈಲಾಭಿಷೇಕ ಆಗ್ತಕ್ಕಂಥದ್ದು ಅವರಿಗೆ ಆ ಒಂದು ನೆನಪಿನ ಸಲುವಾಗಿ, ಅವರಿಗೆ ನಾವು ಉಪಚಾರ ಮಾಡಿದ್ವಿ, ಅವರಿಗೆ ನಾವು ತಪ್ಪು ಮಾಡಿರ್ತಕ್ಕಂಥದ್ದು, ಎಣ್ಣೆಯನ್ನ ಹಚ್ಚಿದ ಆ ಉಪಚಾರ ಮಾಡಿದ್ದಕ್ಕಾಗಿ ಅವ್ರೇನ್ ಮಾಡ್ತಾರೆ, ಆ ಪಾಳೆಗಾರರ ವಂಶಜರು ಇವತ್ತಿಗೂ ಸಹಿತ ಎಣ್ಣೆಯನ್ನ ಕಳಿಸ್ತಾರೆ. ಮೊದಲಿಗೆ ಆ ಒಂದು ಎಣ್ಣೆಯನ್ನ ಶಿಖರಕ್ಕೆ ತೈಲಾಭಿಷೇಕ ಮಾಡಿದ ನಂತರ ಶುರು ಆಗುತ್ತಲ್ಲ ಅದು, ಇದು ಹಿನ್ನೆಲೆ. ಅದರ ಜೊತೆಗೆ ಇಲ್ಲಿ ಈ ಬೆಟ್ಟ ಯಾಕೆ ಬಂತು ಅಂದ್ರೆ, ಈಗ ಅಲ್ಲಿಗೆ ನಾವು ಹೋಗಕ್ ಆಗಲ್ಲಪ್ಪ, ಉಜ್ಜಯಿನಿಗೆ ಹೋಗ್ತಕ್ಕಂಥದ್ದು ನಿಷೇಧ ಮಾಡಿದ್ರೆ ಶಾಪ ಇದೆ. ಈಗ ಮತ್ತೆ ನಮ್ಗೆ ಅವ್ರದ್ದು ಒಂದು ನಾವು ಪೂಜೆ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ, ಇಲ್ಲಿ ಈ ಬೆಟ್ಟದಲ್ಲಿ ಏನಪ್ಪಾ ಅಂತಂದ್ರೆ ಪಾಳೆಗಾರರು ಸಿದ್ದೇಶ್ವರ ಅನ್ನುವಂತ ಹೆಸರಿನ, ಮರಳು ಸಿದ್ದೇಶ್ವರ ಅನ್ನುವಂತ ಹೆಸರಿನಿಂದ ಸ್ಥಾಪನೆಯನ್ನ ಮಾಡಿ, ಲಿಂಗವನ್ನು ಸ್ಥಾಪನೆ ಮಾಡಿ ಇಲ್ಲಿ ನಡ್ಕೊಳ್ತಾರೆ, ಇಲ್ಲಿ ಈ ಬೆಟ್ಟಕ್ಕೆ ನಡ್ಕೊಳ್ತಾರೆ. ಅದಕ್ಕಾಗಿ ಅಲ್ಲಿ ಆ ಒಂದು ಸಿದ್ದೇಶ್ವರ ಬೆಟ್ಟದಲ್ಲಿ ಮರಳು ಸಿದ್ದೇಶ್ವರ ಗುಡಿ, ದೇವಸ್ಥಾನ ಇರತಕ್ಕಂಥದ್ದು ಆ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಹಳೆಯದದು, ಹಳೆಯ ಒಂದಿದು. ಅದರ ಮುಂದೆ ಒಂದು ಗರುಡಗಂಬ ಇದೆ. ಆ ಗರುಡಗಂಬದಲ್ಲಿನೂ ಸಹಿತ ನೀವು ಒಂದು ಶಿಲ್ಪವನ್ನ ನೋಡ್ಬೋದು. ಒಬ್ಬ ಯತಿ ಸಾಧು ಏನಪ್ಪಾ ಅಂತಂದ್ರೆ ಕೈ ಮುಕ್ಕೊಂಡು ಕೂದಿರ್ತಕ್ಕಂಥದ್ದು, ಅದು ಒಂದು ಸಾಧಕರ ಒಂದು ಸಂಕೇತ. ಅದು ಆ ಪಾಳೆಗಾರರು ಗರುಡಗಂಬ ನಿಂದಿರ್ತಕ್ಕಂಥದ್ದು ಏನಂತಂದ್ರೆ, ಆ ಪಾಳೆಗಾರರು ನಾವು ಇದಕ್ಕೆ ನಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಒಂದು ಕುರುಹ ಆಗಿ ಅದನ್ನ ಅಲ್ಲಿ ಸ್ಥಾಪನೆ ಮಾಡಿ, ದೇವಸ್ಥಾನ ಸ್ಥಾಪನೆ ಮಾಡಿ ಅದು ಅಲ್ಲಿ ನಡ್ಕೊಳ್ತಾ ಬಂದ್ರು. ಅಂದ್ರೆ ಆ ಉಜ್ಜಯಿನಿಗೆ ಹೋಗಲ್ಲ, ಬಟ್ ಇಲ್ಲಿ ಹೋಗ್ತಾರೆ. ಈ ಕಾರಣಕ್ಕಾಗಿ ಆ ಒಂದು ಸ್ಥಾಪನೆ ಮಾಡಿದ್ದಕ್ಕಾಗಿ ಸಿದ್ದೇಶ್ವರ ಬೆಟ್ಟ ಅನ್ನುವಂಥದ್ದು ಸಿದ್ದಯ್ಯನ ಬೆಟ್ಟ ಅಂತ ಆಯ್ತು.
ಇದು ಹಿನ್ನೆಲೆ.